ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕನ್ನಡ ವ್ಲಾಗ್ಸ್. ವೀಕೆಂಡ್ ಬಂತು, ಏನಪ್ಪ ಮಾಡೋದು ಅಂತ ಅಂದ್ಕೊತಿದ್ವಿ. ಇವತ್ತು ಸ್ಯಾಟರ್ಡೇ, ನಮಗೆ ಟ್ರೇಡಿಂಗ್ ಕ್ಲಾಸಸ್ ಇತ್ತು. ಟ್ರೇಡಿಂಗ್ ಕ್ಲಾಸಸ್ನ ಮುಗಿಸ್ಕೊಂಡು ನಾವು ನಮ್ಮ ಶಿವಣ್ಣ ಅವರ ಭೈರತಿ ರಣಗಲ್ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ನೈಟ್ ಶೋಗೆ ಸರಿ ಅಂತ ಹೇಳಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡ್ವಿ. ಅದು ಸುಂಕದಕಟ್ಟೆಲಿರೋ ಮಿರೇಜ್ ಥಿಯೇಟರ್ಗೆ. ಥಿಯೇಟರ್ ಮಾತ್ರ ತುಂಬಾ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಥಿಯೇಟರು, ಮತ್ತು ಫಿಲಮ್ ಬಗ್ಗೆ ನಿಮಗೆ ಸ್ವಲ್ಪ ರಿವ್ಯೂಸ್ ಕೂಡ ಕೊಡ್ತೀನಿ. ಸೊ ಈ ಥಿಯೇಟರ್ ಬಂದುಬಿಟ್ಟು ಕಂಪ್ಲೀಟಾಗಿ ಮಾಲ್ ಟೈಪಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಇಲ್ಲಿ ಪಿಜ್ಜಾ ಹಟ್ಟು, ಡಿ ಮಾರ್ಟು ಎಲ್ಲ ಇದೆ. ಶಾಪಿಂಗ್ ಕೂಡ ಇದೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬೇಕಾ ನಾವು ಥಿಯೇಟರ್ಗೆ ಹೋಗ್ಬೋದಿತ್ತು. ಕೆಳಗಡೆ ಬೇಸ್ಮೆಂಟು ಪಾರ್ಕಿಂಗಿಗೆ ಬಂದಿದ್ದೀವಿ. ಪಾರ್ಕಿಂಗಲ್ಲಿ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಇವತ್ತು ವೀಕೆಂಡ್ ಆಗಿದ್ದರಿಂದ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಇತ್ತು. ಸೊ ಎನಿವೇಸ್ ನಮ್ಮ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಥಿಯೇಟರ್ಗೆ ಹೋಗ್ತಾ ಇದ್ದೀವಿ. ನಾವು ಫ್ಯಾಮಿಲಿ ಎಲ್ಲ ಟಿಕೆಟ್ಸ್ ಬುಕ್ ಮಾಡಿದ್ವಿ, ಅಂದರೆ ಮಕ್ಕಳು, ನಾವು ಎಲ್ಲರೂ. ಸೊ ಮಕ್ಕಳಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಸ್ವಲ್ಪ ಮಾಲೆಲ್ಲ ಸುತ್ತಾಡಿಸಿ ಆಮೇಲೆ ಥಿಯೇಟರ್ಗೆ ಕರ್ಕೊಂಡು ಹೋದ್ವಿ. ಇಲ್ಲಾಂದರೆ ಅವ್ರಿಗೆ ಸ್ವಲ್ಪ ಬೋರ್ ಆಗುತ್ತೆ. ನಮ್ಮ ಮಕ್ಕಳು ಬರೀ ಸ್ವಲ್ಪ ಅನಿಮೇಟೆಡ್ ಮೂವಿ ಇಷ್ಟಪಡ್ತಾರೆ. ಇವತ್ತು ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಶಿವಣ್ಣ ಅವರ ಮಾಸ್ ಫಿಲಮ್ ಕರ್ಕೊಂಡು ಹೋಗ್ತಾ ಇದ್ದೀವಿ, ಭೈರತಿ ರಣಗಲ್ ಮೂವಿಗೆ. ನೋಡೋಣ ಬನ್ನಿ. ಥಿಯೇಟರ್ ಒಳಗಡೆ ಹೋಗಿದ ತಕ್ಷಣವೇ ನಿಮಗೆ ತುಂಬಾ ಚೆನ್ನಾಗಿರೋವಂಥ ಒಂದು ಆ್ಯಂಬಿಯನ್ಸ್ ಇದೆ. ಅಂದರೆ ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಫೋಟೋಸ್ ತೊಗೊಳೋದಕ್ಕೆ, ಮಕ್ಳಿಗೆ ಓಡಾಡೋದಕ್ಕೆ, ಫುಡ್ ಕೌಂಟರ್ಸ್ಗೆ ಮತ್ತು ಕುತ್ಕೊಳ್ಳೋದಕ್ಕೆ ಜಾಗ ಮತ್ತು ನೋಡೋದಕ್ಕೂ ಅಷ್ಟೇ ಸುಂದರವಾಗಿ ಇದೆ ಈ ಥಿಯೇಟರು. ದಯವಿಟ್ಟು ಯಾರು ಸುಂಕದಕಟ್ಟೆ ನಿಯರ್ ಬೈ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ವಿಸಿಟ್ ಮಾಡಿ ಈ ಥಿಯೇಟರ್ಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಳಗಡೆ ಹೋಗೋಷ್ಟರಲ್ಲಿ 2 to 3 minutes ಡಿಲೇ ಆಗಿತ್ತು. ಯಾಕಂದರೆ ನಮ್ಮ ಬ್ರದರ್ ಇನ್ ಲಾಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅವರು ಸ್ವಲ್ಪ ಹೊರಗಡೆ ಹೋಗಿದ್ರು, ಅಲ್ಲಿಂದ ಬರ್ತಾ ಇದ್ರು. ಅಷ್ಟರಲ್ಲಿ ನಾವೆಲ್ಲ ಫೋಟೋಸ್ಗಳನ್ನೆಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ನೀವು ನೋಡ್ತಿರ್ಬೋದು ಥಿಯೇಟರ್ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಫುಡ್ ಕೌಂಟರ್ಸ್ ತುಂಬ ಚೆನ್ನಾಗಿದೆ. ಪಾಪ್ಕಾರ್ನ್, ರೋಲ್ಸ್ಗಳು, ರೈಸ್ ಐಟಮ್ಸು ತುಂಬಾ ಚೆನ್ನಾಗಿದೆ. ಎಲ್ಲ ಐಸ್ ಕ್ರೀಮ್ಸು, ಜ್ಯೂಸಸ್ಸು ಎಲ್ಲ ಇದೆ. ನಮ್ಮ ಬ್ರದರ್ ಇನ್ ಲಾ ಬಂದರು. ಒಂದು ಸ್ವಲ್ಪ ಫೋಟೋಸ್ಗಳನ್ನ ತೊಗೊಂಡು ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಆಲ್ಮೋಸ್ಟ್ ಎಲ್ಲ ಸೀಟ್ಸು ಬುಕ್ ಆಗಿತ್ತು. ನಮಗೆ ಲಾಸ್ಟ್ ಎಂಡ್ ಮಿನಿಟಲ್ಲಿ ಬುಕ್ ಮಾಡಿದ್ರಿಂದ ನಮಗೆ ಸ್ವಲ್ಪ ಓಕೆ ಸೀಟ್ಸ್ ಎಲ್ಲ ಸಿಕ್ತು ನಮಗೆ. ಆದ್ರೂ ಫುಲ್ ಕಂಪ್ಲೀಟಾಗಿ ಥಿಯೇಟರ್ ಫುಲ್ಲು ಬುಕ್ ಆಗಿಬಿಟ್ಟಿತ್ತು. ಒಂದು 15 minutes ಡಿಲೇ ಆಗಿದ್ರು ನಮಗೂ ಸಿಗ್ತಿರ್ಲಿಲ್ಲ ಟಿಕೆಟ್ಸು. ಮೂವಿ ಇಂಟರ್ವಲ್ ಬಂತು. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಶಿವಣ್ಣ ಅವ್ರನ್ನ ಒಂದು ಲಾಯರ್ ಒಂದು ಲುಕ್ಕಲ್ಲಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಈ ಮೂವಿನ. ಮಫ್ತಿ ಮೂವಿ ಬಂದು ಪಾರ್ಟ್ 2 ಆದರೆ ಭೈರತಿ ರಣಗಲ್ ಮೂವಿ ಬಂದು ಪಾರ್ಟ್ 1. ಮಫ್ತಿ ಹೇಗೆ ಎಂಡ್ ಆಗುತ್ತೋ ಭೈರತಿ ರಣಗಲ್ ಅದು ಸ್ಟಾರ್ಟಿಂಗು. ಹೇಗೆ ಶಿವಣ್ಣ ಅವ್ರು ಬಂದರು ಮತ್ತು ಅವರು ಹೇಗೆ ಆ ಮಾಫಿಯಾಗೆ ಇಳಿದ್ರು ಅನ್ನೋದು ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫಸ್ಟ್ ಪಾರ್ಟಲ್ಲಿ, ಅಂದರೆ ಭೈರತಿ ರಣಗಲ್ ಮೂವಿಲಿ. ಸೊ ಫಸ್ಟ್ ಪಾರ್ಟ್ ಬಂದು ಭೈರತಿ ರಣಗಲ್ದು ಅವರ ಒಂದು ಸೈಲೆಂಟ್ ಒಂದು ಮಾಸ್ ರಿಯಾಕ್ಷನ್ಸ್ ಬರುತ್ತೆ. ಸೆಕೆಂಡ್ ಹಾಫಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಇಂಟರ್ವಲಲ್ಲಿ ಪಾಪ್ಕಾರ್ನ್ಸ್ ಎಲ್ಲ ತೊಗೊಂಡು ಹೋಗಿ ಕುತ್ಕೊಂಡ್ವಿ. ನೋಡ್ತಿರ್ಬೋದು ಥಿಯೇಟರ್ ಫುಲ್ ಆಗಿದೆ. ಭೈರತಿ ರಣಗಲ್ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನಮಗೊಂದು ಮಫ್ತಿ ಮೂವಿ ಪಾರ್ಟ್ 2 ಆದರೆ ಭೈರತಿ ರಣಗಲ್ ಪಾರ್ಟ್ 1 ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ. ಅಷ್ಟು ಸುಲಭ ಅಲ್ಲ ಫಸ್ಟ್ ಪಾರ್ಟ್ 1 ಪಾರ್ಟ್ 2 ತೊಗೊಂಬರೋದು ಒಂದು ಮೂವೀಸಲ್ಲಿ. ಶಿವಣ್ಣ ಅವ್ರು ಮಾತ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಕೇಳ್ಪಟ್ವಿ ರೀಸೆಂಟಾಗೆ. ಬಟ್ ಅದರಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಅವ್ರದ್ದು ಮಾಸ್ ಲುಕ್ಕು, ಮಾಸ್ ಕಂಟೆಂಟೇ ತುಂಬ ಚೆನ್ನಾಗಿದೆ. ನೀವು ಮಫ್ತಿಗೆ ಎಷ್ಟು ಇಷ್ಟಪಡ್ತೀರೋ ಭೈರತಿ ರಣಗಲ್ ಮೂವಿ ಕೂಡ ಅಷ್ಟೇ ಇಷ್ಟಪಡ್ತೀರಾ. ಪಾರ್ಟ್ 2 ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಸೊ ಈ ವ್ಲಾಗು ನಿಮಗೆ ಇಷ್ಟ ಆದಲ್ಲಿ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.